ಇನ್ನು ಸೌಜನ್ಯ ಪ್ರಕರಣದಲ್ಲಿ ಇವನು ಎಷ್ಟು ಸುಳ್ಳು ಹೇಳಿರ್ಬೇಕು. ಅಲ್ಲ ಮಾರೆ, ಆ ಕುಟುಂಬವನ್ನು ಮುಂದೆ ಬಿಟ್ಟು ನೀನು ಶಾಂಡನಂತಿಂದ ನಿಂತ್ಕೊಂಡಿದೀಯಾ? ನಿಮಗೆ ಯಾವ ನೈತಿಕತೆ ಇದೆ ವೀರೇಂದ್ರ ಹೆಗಡೆ ಅವ್ರ ಫೋಟೋ ಹಿಡಿಯ? ಸೌಜನ್ಯ ನನ್ನ ತಂಗಿ. ಅವರು ಅಲ್ಲಿ ಮಾಡ್ತಿರೋದೇ ಧರ್ಮಸ್ಥಳದ ವಿರುದ್ಧ ಹೋರಾಟ, ಶ್ರೀ ಕ್ಷೇತ್ರದ ವಿರುದ್ಧ ಹೋರಾಟ, ಸೌಜನ್ಯ ಪರ ಹೋರಾಟ ಆಗಿದ್ದಿದ್ರೆ ಪುನೀತ್ ಕೆರೆಹಳ್ಳಿ ಓಡಿ ಹೋದ್ರ, ಎದರಿ ಓಡಿ ಹೋದ್ರ? ಓಡಿ ಬರುವ ಜಾಯಮಾನ ನಮ್ದಲ್ಲ. ಇನ್ನು ಎಷ್ಟು FIR ನ ಮಾಡಿಸ್ಕೊಬೇಕು ಅಂತ ವ್ಯವಸ್ಥೆ ನನಗೆ ಪೂರಕವಾಗಿರೋದಾಗಿದ್ರೆ ನಾನ್ ಯಾಕೆ ಹೋರಾಟ ಮಾಡ್ಬೇಕು? ಈಗ ನಾನು ಸವಾಲ್ ಸ್ವೀಕರಿಸದೆ ಹೋಗ್ಲಿಲ್ಲ ಅಂತ ಅಂದಿದ್ರೆ ಏನನ್ನೋರು. ಈಗ ಪುನೀತ್ ಕೆರೆಹಳ್ಳಿ ಅಲ್ಲಿದ್ದ, ಆಯ್ತಲ್ವಾ? ಸವಾಲ್ ಹಾಕಿದ ನೀನೆಲ್ಲಿದ್ದೆ? ನನಗ್ ಬೇಕಾಗಿರೋದು ನೀನ್ ಸವಾಲ್ ಹಾಕಿದ್ದೆ, ಬಂದ್ರೆ ಹೊಡಿತೀನಿ, ಮೆಟ್ಟಲ್ ಹೊಡಿತೀನಿ ಅಂತ. ಕನಿಷ್ಠ ನಿನ್ ಮುಖನಾದ್ರೂ ತೋರ್ಸು. ಹಿಂದೂ ಅನ್ನೋ ಶಬ್ದದ ಡೆಫಿನೇಷನ್ ಗೊತ್ತಿಲ್ಲ ಅಂದ್ರೆ ಸಮೀರ್ಗೆ ಬಾ, ನಾನು ಹೇಳ್ಕೊಡ್ತೀನಿ. ಅವರು ಸೌಜನ್ಯ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದೇ ಆದ್ರೆ ಅದಕ್ಕೆ ಬೇಕಾಗಿರೋ ಅಷ್ಟು ಖರ್ಚನ್ನ ನನ್ನ ರಾಷ್ಟ್ರ ರಕ್ಷಣಾ ಪಡೆ ಬರ್ಸುತ್ತೆ. ಆ ತಾಯಿನ DK ಶಿವಕುಮಾರ್ ಅವ್ರ ಹತ್ರ ಬಿಟ್ಟು ನೀನು ಹಿಂದೆ ಎಲ್ಲೋ ಔಸ್ಕೊಂಡು ಕಳ್ಳನಂತೆ ಇದೆಯಲ್ಲ, ಇದು ನೀನು ನ್ಯಾಯ ಕೊಡ್ಸೋದ? ಸೌಜನ್ಯ ಹೋರಾಟದಲ್ಲಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಬಹುದಾಗಿದೆ, ಯಾಕೆ ಈ ಗಲಭೆ? ಆಗಲ್ಲ. ತಿಮ್ಮಾರೆಡ್ಡಿ ಅವರಿಗೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದ್ರಿಂದ ಆಗುವಂತಹ ಲಾಭ ಏನು? ಇವತ್ತೇ ಲಾಸ್ಟ್ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಎಲ್ಲೂ ಈ ಕೆಲಸ ಮಾಡ್ಕೊಡುದು ನೀನು. ಇವತ್ತಿಗೂ ನಮಗೂ ನಿಮ್ಗೂ ಸಂಬಂಧ ಇಲ್ಲ, ಹೋಗೋಣ. ಅವತ್ತಿಂದ ಧರ್ಮಸ್ಥಳದ ವಿರುದ್ಧ ನಿನಗೆ ಬಹಳ ದೊಡ್ಡ ಅಂದ್ರೆ ಒಂದು ವೈರತ್ವ ಸೃಷ್ಟಿ. ನಿಮ್ಗೆ ಫಂಡರ್ ಯಾರು? ನನಗೆ ಫಂಡ್ ಜನ, ರಾಜ್ಯದ ಜನ. ಸಿದ್ದರಾಮಯ್ಯನವರು ಹಿಂದುತ್ವ ಒಪ್ಪಲ್ಲ ಅಂತಾರಲ್ವಾ, ಆದ್ರೆ ಅವ್ರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋಗಲ್ಲ. ರಾಜ್ಯದಲ್ಲಿ ಗೋ ಸಾಗಾಣಿಕೆ ಅಕ್ರಮ, ಗೋವನ್ನ ಅನಧಿಕೃತವಾಗಿ ಸಾಗಾಣಿಕೆ ಮಾಡೋಂಗಿಲ್ಲ. ನೀನ್ ಮಾಡ್ತೀನಿ ಅಂದ್ರೆ ಅದ್ರ ವಿರುದ್ಧ ನಾನು ಧ್ವನಿ ಎತ್ತುತ್ತೀನಿ. ನೀವು ಮಸೀದಿ ಮುಂದೆ ಹಂದಿ ಅಂಗಡಿ ಇಟ್ಕೋದಕ್ಕೆ ಅವಕಾಶ ಕೊಡ್ತೀರಾ? ಯಾಕೆ ನೀವು ಹೆಚ್ಚು ಕಾಂಟ್ರವರ್ಸಿಲಿ ಇರ್ತೀರಿ? ನನ್ನ ವಿರುದ್ಧ ಬರೋ ಹೊತ್ತಿಗೆ ನಾನು ಮಾತಾಡಿದ್ದೀನಿ. ಯಾರು ಪ್ರಾಮಾಣಿಕವಾಗಿ ನಿಂತಿರ್ತಾನಲ್ಲ ಅವ್ನ್ ಕಂಡ್ರೆ ಭಯ ಇರುತ್ತೆ. ಆ ಭಯ ಹಂಗೆ ಇರ್ಲಿ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಏನದು ಗಲಾಟೆ ಸರ್? ಗಲಾಟೆ ನೋಡಿ, ನಾವು ಹೋರಾಟ ಜೀವನದಲ್ಲಿ ಇರೋದು ನಮ್ಗೆ ಇದ್ದೇ ಇರುತ್ತೆ. ಸವಾಲು ಹಾಕಿದಾಗ ಆ ಸವಾಲಿಗೆ ಪ್ರತ್ಯುತ್ತರವನ್ನ ಕೊಡಬೇಕಾಗಿರೋದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿರೋ ನಮ್ಮ ಕರ್ತವ್ಯ. ಮತ್ತೆ ನಾನು ನನ್ನವರು ಅಂತ ಬಂದಾಗ ನಾನು ಧರ್ಮಕ್ಕಾಗಿ ನಿಲ್ಲೋನು, ವೈಯಕ್ತಿಕವಾಗಿ ಯಾವತ್ತೂ ನಿಲ್ಲೋದಿಲ್ಲ. ಧರ್ಮದ ವಿಚಾರದಲ್ಲಿ ಧರ್ಮದ ಪರ ಹೋರಾಟಗಾರರಿಗೆ ಯಾರಾದ್ರೂ ಸವಾಲ್ ಹಾಕಿದ್ರೆ ಖಂಡಿತವಾಗಿಯೂ ನಾನು ಆ ಸವಾಲನ್ನ ಸ್ವೀಕರಿಸ್ತೇನೆ. ನಾನು ಸವಾಲಿಗೆ ಎದರಿ ಹಿಂದಕ್ಕೆ ಹೋಗೋನಲ್ಲ, ಸವಾಲನ್ನ ಸ್ವೀಕರಿಸುವ. ಕೆಲವು ಜನಗಳು ಪುನೀತ್ ಕೆರೆಹಳ್ಳಿ ಓಡಿ ಹೋದ್ರ ಅಂತ ಹೆಡ್ಲೈನ್ಸ್ ಗಳಲ್ಲಿ ಹಾಕೊಂಡಿದ್ರು, ಎದರಿ ಓಡಿ ಹೋದ್ರ ಅಂತ ಹಾಕೊಂಡ್ರು. ನಾನು ಇದರಲ್ಲಿ ಕಾಂಟ್ರಾಡಿಕ್ಟಿಂಗ್ ಹುಡುಕ್ತಾ ಇದ್ದೀನಿ. ಏನಂತ ಅಂದ್ರೆ, ಇಲ್ಲಿ ಬನ್ನಿ ಅಂತ ಕರೀತಾರೆ, ನೀವು ಹೋಗ್ತೀರಿ, ಅಲ್ಲಿ ನೀವು ಹೋಗೋದಕ್ಕೆ ಬಿಡ್ತಿಲ್ಲ. ಅವ್ರು ಎದ್ರುಕೊಂಡಿದಾರ ಅಥವಾ ನಿಮ್ಮನ್ನ ಕಳಿಸಿರೋದಕ್ಕೆ ನೀವ್ ಎದ್ರುಕೊಂಡಿದ್ದೀರಿ ಅಂತ ಮಾಧ್ಯಮ ಅನ್ಕೊಬೇಕು? ನೋಡಿ, ನಾನು ರಾಘವೇಂದ್ರ ಅವರೇ ನೇರವಾಗಿ ಹೇಳ್ತೇನೆ, ವಾಪಸ್ ಬರೋದಾದ್ರೆ ಅಲ್ಲಿವರೆಗೂ ಹೋಗ್ತಿರ್ಲಿಲ್ಲ ಅಂತ. ಯಾಕೆಂದ್ರೆ ನೋಡಿ, ಮಂಗಳೂರು ಏರ್ಪೋರ್ಟ್ ಇಂದ ಹಿಡಿದು ನಾನು ಒಳಗೆ ಎಂಟ್ರಿ ಆಗಬಹುದಾದ ಮತ್ತು ಉಜಿರೆಗೆ ಬರಬಹುದಾದ ಅಷ್ಟೂ ಮಾರ್ಗಗಳಿಗೆ ನಾಕಾಬಂದಿ ಹಾಕಿದ್ರು ಪೊಲೀಸರು. ಎಲ್ಲ ಕಡೆ ನಾಕಾಬಂದಿ ಆಗಿದ್ರು. ಅದನ್ನೆಲ್ಲ ದಾಟಿ ಉಜಿರೆಗೆ ನಿಂತಿದ್ದೀನಿ ಅಂದ್ರೆ ಆತನ ಸವಾಲಿಗೆ ಉತ್ತರ ಕೊಡ್ಬೇಕು ಅಂತಾನೆ ನಾನು ಅಲ್ಲಿ ನಿಂತಿರೋದು. ಓಡಿ ಬರುವ ಜಾಯಮಾನ ನಮ್ದಲ್ಲ, ಆದ್ರೆ ಕಾನೂನಿಗೆ ಗೌರವ ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಒಂದು ಆದೇಶ ಆ ಆದೇಶ ಪ್ರತಿ ಕೈಗೆ ಬಂದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಆದ್ರೆ ಒಂದು ಆದೇಶ ಪ್ರತಿಯನ್ನ ಕೊಡೋದಕ್ಕೆ ಬಂದ ಅಧಿಕಾರಿಗಳನ್ನ ಎಷ್ಟೊತ್ತು ನಿಲ್ಲಿಸ್ಕೋಬಹುದು ರಸ್ತೆಯಲ್ಲಿ? ಆಯ್ತಾ, ಆತನ ಸವಾಲಿಗೆ ಉತ್ತರ ಕೊಡೋದಕ್ಕೋಸ್ಕರ ಎಷ್ಟೊತ್ತು ನಾನು ನಿಲ್ಲಿಸ್ಕೋಬಹುದು? ಅದು ಅವರಿಗೆ ಕೊಡೋ ಅಗೌರವ. ನೋಡಿ, 45 ನಿಮಿಷಗಳವರೆಗೆ ನಾನು ಅದೇ ಸ್ಪಾಟ್ ಅಲ್ಲಿ ನಿಂತಿದ್ದೀನಿ. ಅದಕ್ಕೆ ಬೇಕಾಗಿರೋ ಅಷ್ಟು ದಾಖಲೆ ಇದೆ. 45 ನಿಮಿಷ, 1 ನಿಮಿಷ 2 ನಿಮಿಷ ಅಲ್ಲ. ಇಟ್ಸ್ ಅ ರೆಕಾರ್ಡ್. ನಿಮಗೆ ಗೌರ್ಮೆಂಟ್ ರೆಕಾರ್ಡ್ ಏನ್ ಹೇಳುತ್ತೆ? ಆಯ್ತು, ಪುನೀತ್ ಕೆರೆಹಳ್ಳಿ ಹೇಳೋದು ನಂಬೇಡಿ, ಗೌರ್ಮೆಂಟ್ ರೆಕಾರ್ಡ್. ಈಗ ನನ್ನ ಮೇಲೆ ಒಂದು FIR ಮಾಡಿದಾರಲ್ವಾ, ಆ FIR ಅಲ್ಲಿ ಪೊಲೀಸ್ನವರು ನಮೂದಿಸ್ತಾರೆ ನಾನು ಎಷ್ಟೊತ್ತಿದ್ದೀನಿ ಅಂತ. ಹೋಗಿ ದಾಖಲೆ ಚೆಕ್ ಮಾಡಿ, ಎಷ್ಟೊತ್ತು ಪುನೀತ್ ಕೆರೆಹಳ್ಳಿ ಇಲ್ಲಿ ಇದ್ದ ಅಂತ. ನಾನಲ್ಲಿ ನಿಂತು ಆ ಸವಾಲಿಗೆ ಪ್ರತ್ಯುತ್ತರವನ್ನು ಕೊಟ್ಟು ಅಲ್ಲಿಂದ ಕಾರಿಗೆ ಇಳಿದು ಕಾರು ಮೂವ್ ಆದ್ಮೇಲೆ ಯಾವುದೋ ಬೇರೆ ಗಾಡಿಗಳ ಮುಂದೆ ನಿಂತ್ಕೊಂಡು ನಾನು ಪುನೀತ್ ಕೆರೆಹಳ್ಳಿ ವಾಪಸ್ ಹೋಗು ಅಲ್ಲಿವರೆಗೂ ಏನ್ ಮಾಡ್ತೀನಿ? ಏನ್ ಹೇಳುತ್ತೆ ಆದೇಶ? ಆಕ್ಚುಲಿ ಏನಂತ ತಂದ್ಕೊಟ್ಟು ನೋಡಿ, ಆದೇಶ ಏನು ಅಂದ್ರೆ ಅದೇನ್ ಗೊತ್ತಾ, ನನಗ್ ಅವ್ರು ಸವಾಲ್ ಹಾಕಿದ್ರು, ಒಂದೇ ಬರ್ತಾನೆ ಅಂತ ಅವ್ರಿಗೆ ಗೊತ್ತು, ತಡಿಲಿಕ್ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದಾರೆ, ಇಂಡೈರೆಕ್ಟ್ ಆಗಿ ಸರ್ಕಾರವನ್ನ ಅಪ್ರೋಚ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಆತ ಬರಬಾರ್ದು ಇಲ್ಲಿಗೆ, ಆತನ ಮೇಲೆ ಕೇಸಸ್ ಇದೆ. ಮತ್ತ ಸವಾಲ್ ಯಾಕೆ ಹಾಕಿದ್ರಿ? ಬರಬಾರ್ದು ಅಂತ ನೀವು ಹೋಗಿ ಇನ್ನೊಬ್ರು ಕಾಲಿಡ್ಕೊಳ್ಳೋದಾದ್ರೆ ಸವಾಲ್ ಹಾಕಬಾರ್ದು. ನಾನೇನೋ ಅಲ್ಲಿ ಬಂದು ಭಾಷಣ ಮಾಡ್ತೀನಂತೆ. ನಾನೆಲ್ಲ ಭಾಷಣ ಮಾಡಕ್ ಬಂದಿದ್ದೆ?
ಯಾವುದೇ ಕಾರ್ಯಕ್ರಮದ ಭಾಷಣಕ್ಕೆ ಪುನೀತ್ ಕೆರೆಹಳ್ಳಿ ಬರಲಿಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿದಾರ ತಿಮ್ಮಾರೆಡ್ಡಿ ಅಂಡ್ ಟೀಮ್? ರೈಟಿಂಗ್ ಅಲ್ಲಿ ಕೊಟ್ಟಿರೋದಿಲ್ಲ. ಡಿಸಿಗೆ ಇಂಡೈರೆಕ್ಟ್ ನೋಡಿ, ಲಾ ಅಂಡ್ ಆರ್ಡರ್ ನ ಇಂಡೈರೆಕ್ಟ್ ಆಗಿ ಯಾರ್ ಬೇಕಾದ್ರೂ ಮಾನಿಪುಲೇಟ್ ಮಾಡ್ಬೋದು. ನೀವು ಗಲಭೆ ಆಗುತ್ತೆ ಅನ್ನೋದನ್ನ 10 ಜನರ ಕೈಲಿ ಸುಮ್ನೆ ಫೋನ್ ಮಾಡಿಸೋದು, ಅವ್ನ್ ಬಂದ್ರೆ ಗಲಭೆ ಆಗುತ್ತೆ ಹಾಗೆ ಹೀಗೆ ಅಂತ SP ಗೆ ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಆ ರೀತಿ ಒಂದು ಫೋರ್ಸ್ ನ ತಗೊಂಡು ಹೋದ್ರೆ ಅವರು ಅದನ್ನ ನಿರ್ಬಂಧ ಹಾಕ್ಬಿಡ್ತಾರೆ. ತಾವು ಹೋರಾಟಗಾರರಾಗಿ ತಾವು ಪ್ರಶ್ನಿಸಬಹುದಾಗಿತ್ತು ಪೊಲೀಸ್ನವ್ರನ್ನ. ನೋಡಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಮಾಡಿದೀನಿ, ನೀವು ನಾನೊಬ್ಬನ ಬಿಡಕ್ ಬರಲ್ಲ, ಮಾತಾಡಕ್ ಬಿಡೋದಿಲ್ಲ ಅಂದ್ರೆ ನಿಸ್ಸಹಾಯಕರು ಪೊಲೀಸ್ನವರು ಒಬ್ಬ ಮನುಷ್ಯನಿಗೆ ಸೆಕ್ಯೂರಿಟಿ ಕೊಡಕ್ ಆಗಲ್ವಾ? ನೋಡಿ, ನಿಸ್ಸಹಾಯಕರು ಪೊಲೀಸರು. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳು ನನ್ನಕ್ಕೆ ನಿರ್ಬಂಧ ಏರಿ ಆಗಿದೆ. ಪೊಲೀಸರು ಇರೋದು ಆ ಕಾಪಿ ನನಗೆ ಸರ್ವ್ ಮಾಡೋದು, ನನ್ನ ಜಿಲ್ಲೆಯಿಂದ ಎಸ್ಕಾರ್ಟ್ ಮಾಡಿ ಆಚೆಗೆ ಬಿಡೋದು. ಎಸ್ಕಾರ್ಟ್ ಮೀನ್ಸ್ ಅವ್ರು ಹೇಳೋದನ್ನ ನಾನು ಕೇಳ್ತಾ ಇದ್ದೆ, ನನ್ಗೆ ಎಸ್ಕಾರ್ಟ್ ಕೊಡಿ. ನಾನು ಅಲ್ಲಿ ನಿಂತ ಹೇಳ್ತೀನಿ, ನಿಮ್ ಸಿಬ್ಬಂದಿಯನ್ನ ಹಿಂದಕ್ಕೆ ಕರ್ಕೊಳ್ಳಿ, ನಾನು ಹೋಗ್ತೇನೆ. ನಿಮಗ್ ನಂಬಿಕೆ ಅವ್ರಿಗೇನು ಮತ್ತು ವಾಪಸ್ ಉಜಿರೆಗೆ ಆ ಕಾರ್ಯಕ್ರಮದ ಹತ್ರ ಹೋಗ್ತೀನಿ ಅಂತ ಅವರು ಬಿಡಲ್ಲ ಅಂತ. ಆಯ್ತು, ನಾನು ಹೋಗ್ತೇನೆ, ನೀವು ನಿಮ್ಮ ಫೋರ್ಸ್ ನ ಹಿಂದಕ್ ತಗೊಳ್ಳಿ, ನಿಮ್ ಸಿಬ್ಬಂದಿಗಳನ್ನ ಹಿಂದಕ್ ಕರ್ಕೊಳ್ಳಿ, ನೀವು ಎಸ್ಕಾರ್ಟ್ ಮಾಡಿ ಬೇಕಾದ್ರೆ ನನ್ನನ್ನ ನೀವ್ ಎಲ್ಲಿಗ್ ಬಿಡ್ಬೇಕು, ನನ್ನನ್ನ ಗುಂಡ್ಯಾ ಚೆಕ್ ಪೋಸ್ಟ್ ತಗೊಬಂದು ಬಿಡ್ಬೇಕು, ಘಾಟ್ ಸೆಕ್ಷನ್ ವರ್ಗು ನನ್ನನ್ನು ಬಿಡ್ಬೇಕು, ಅಥವಾ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ್ದಾದ್ರು ಗಡಿ ಭಾಗದಿಂದ ನನ್ನ ಆಚೆ ಕಳಿಸ್ಬೇಕು. ಅದು ಅವ್ರ ಕರ್ತವ್ಯ, ಅದು DC ಆದೇಶವನ್ನು ಪಾಲಿಸ್ಬೇಕಾಗಿರೋದು. ಅದಕ್ಕೆ ನಾನು ಹೇಳ್ತೀನಿ, ನಾನು ಹೋಗ್ತೇನೆ, ನಿಮ್ಮ ಸಿಬ್ಬಂದಿಗಳು ಅದಕ್ಕೆ ಬೇಕಾಗಿರೋ ಕ್ಲಿಪ್ಸ್ ನಿಮಗೆ ಸಿಗುತ್ತೆ, ನಿಮ್ ಸಿಬ್ಬಂದಿಯನ್ನು ಹಿಂದಕ್ಕೆ ಕರ್ಕೊಳ್ಳಿ, ನಾನು ಹೋಗ್ತೇನೆ, ನೀವ್ ಎಸ್ಕಾರ್ಟ್ ಮಾಡಿ ನನ್ನನ್ನ, ನಾನು ಹೋಗ್ತೀನಿ ಅಂತ ನಾನು ಹೇಳ್ತೇನೆ. ಇದನ್ನ ಇಟ್ಕೊಂಡು ಪುನೀತ್ ಕೆರೆಹಳ್ಳಿ ಎದ್ರದ ನಾನು ಆ ಶಬ್ದ ಹೇಳ್ಬೇಕಾದ್ರೆ ಒಂದು ನರಪಿಳ್ಳೆ ಕೂಡ ಅಲ್ಲಿ ಇರ್ಲಿಲ್ಲ. ಇದ್ದದ್ದೆಲ್ಲ ನಮ್ಮವರು. ಒಬ್ಬ ಮನುಷ್ಯನ ಒಂದು